ಯಾರು ಈ ಜ್ಯೂಸನ್ನು ಕುಡಿಬಾರ್ದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಬಿಹೈಂಡ್ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರೋದ್ರಿಂದ ನೀವೇನಾದ್ರೂ ಡೈಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಲಾಸ್ಟ್ ವರ್ಗು ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಈ ಒಂದು ಗ್ರೀನ್ ಜ್ಯೂಸ್ ಅಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಆಗಿರ್ಲಿ, ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಲಿ ತುಂಬಾ ಜಾಸ್ತಿ ಇದೆ. ಇದರಲ್ಲಿರುವಂತಹ ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ನಿಮ್ಗೆ ಅಬ್ಸಾರ್ಪ್ಷನ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಈ ಜ್ಯೂಸ್ ಅನ್ನ ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕೊಡಿರಿ, ಯು ವಿಲ್ ಫೀಲ್ ದ ಡಿಫರೆನ್ಸ್. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈ ಜ್ಯೂಸ್ ಅನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ ಪುದೀನ ಹಾಕೊಳ್ಳೋಣ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನ್ಯೂಟ್ರಿಷನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೊಂದು ಸ್ವಲ್ಪ ಆಮ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ. ಇದಕ್ಕೆ ಜೀರಿಗೆ ಕೂಡ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನೀವು ಫ್ರೀಸರಲ್ಲಿ ಇಟ್ಟು ಕ್ಯೂಬ್ಸ್ ಥರ ಕೂಡ ಡೈಲಿ ಕುಡಿಯೋದಕ್ಕೆ ಮಾಡ್ಕೊಳ್ಬೋದು. ಆದಷ್ಟು ನಾನು ಪ್ರಿಫರ್ ಮಾಡೋದು ಫ್ರೆಶ್ ಆಗಿ ಮಾಡೋದನ್ನು. 3 4 ಚಮಚ ಈ ಪೇಸ್ಟನ್ನು ಹಾಕ್ಕೊಂಡು ಪೂರ್ತಿ ಗ್ಲಾಸ್ ನೀರನ್ನು ಹಾಕೋಣ. ಇವಾಗ ಜ್ಯೂಸ್ ರೆಡಿ ಇದೆ. ಇದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅಂದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಲೆಮನ್ ಜ್ಯೂಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಲೆಮನ್ ಜ್ಯೂಸ್ ಇದೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಲೆವೆಲ್ ನ ವೈಟಮಿನ್ ಸಿ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡುವಾಗ ಲೆಮನ್ ನ ಹಾಕೊಳ್ಬೇಡಿ. ಪೂರ್ತಿ ಗ್ರೈಂಡ್ ಎಲ್ಲ ಆದ್ಮೇಲೆ ಗ್ಲಾಸಿಗೆ ಹಾಕೊಂಡಾಗ ಇದನ್ನ. ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಬಿಹೈಂಡ್ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಏನು ಅಂತಂದ್ರೆ, ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ಮಾತಾಡೋಣ. 100 ಗ್ರಾಮ್ ಆಫ್ ಕೊತ್ತಂಬರಿ ಸೊಪ್ಪು ಕಂಟೈನ್ಸ್ 69 mg ಆಫ್ ಕ್ಯಾಲ್ಸಿಯಂ. ಹಾಗೆ ಇದರಲ್ಲಿ ವೈಟಮಿನ್ ಕೆ ಹಾಗೂ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಇದರ ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಯಾವ್ದು ಅಂತಂದ್ರೆ ಲಿನೆಲಾಲ್, ಕ್ವೆರ್ಸಿಟಾಲ್ ಹಾಗೂ ಎಪಿಗೆನಿನ್. ಈ ಒಂದು ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಸಿಯಂ ಮೆಟಬಾಲಿಸಮ್ ಚೆನ್ನಾಗಿ ಆದಾಗ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಆಗುತ್ತೆ. ಹಾಗೆ ಈ ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಗಟ್ ಲೈನ್ ಅನ್ನ ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂತಂದ್ರೆ ಅದನ್ನ ಕಮ್ಮಿ ಮಾಡುತ್ತೆ. ಆಟೋಮೆಟಿಕಲಿ ಗಟ್ ಲೈನ್ ಚೆನ್ನಾಗಿದೆ ಅಂತಂದ್ರೆ ಮಿನರಲ್ ಅಬ್ಸಾರ್ಪ್ಷನ್, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಮಿಂಟ್ ಲೀವ್ಸ್, ಪುದೀನ. 100 ಗ್ರಾಮ್ಸ್ ಆಫ್ ಪುದೀನ ಕಂಟೈನ್ಸ್ 199 mg ಆಫ್ ಕ್ಯಾಲ್ಸಿಯಂ. ಇದರಲ್ಲಿ ಕ್ಯಾಲ್ಸಿಯಂ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗೆ ಇದರಲ್ಲಿ ವೈಟಮಿನ್ ಡಿ ಪ್ರಿಕರ್ಸರ್ಸ್, ಪೊಟ್ಯಾಷಿಯಂ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅಲ್ಲಿ ವೈಟಮಿನ್ ಡಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ಯಾರಿಗಾದ್ರೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇತ್ತು ಅಂತಂದ್ರೆ ವೈಟಮಿನ್ ಡಿ ಲೆವೆಲ್ಸ್ ನ ಕೂಡ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ವೈಟಮಿನ್ ಡಿ ಲೆವೆಲ್ ಕಮ್ಮಿ ಇದ್ರೂ ಕೂಡ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಬಾಡಿನಲ್ಲಿ ಚೆನ್ನಾಗಾಗೋದಿಲ್ಲ. ಇದರ ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಯಾವ್ದಾದ್ರು ಅಂತಂದ್ರೆ ಮೆಂಥಾಲ್, ರೋಸ್ಮೆರಿನಿಕ್ ಆಸಿಡ್ ಹಾಗೂ ಫ್ಲೇವಿನಾಯ್ಡ್ಸ್. ಈ ಒಂದು ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ ಡೈಜೆಷನ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಗಟ್ಟಲ್ಲಿರುವಂತಹ ಮೈಕ್ರೋಬ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಈ ಒಂದು ವಿಚಾರಗಳು ಇಟ್ ಈಸ್ ಅ ಕೀ ರೋಲ್ ಫಾರ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. ಸೊ ಹಾಗಿದ್ರೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಇದರಲ್ಲಿರುವಂತಹ ಒಂದು ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ನಮ್ಮ ಬಾಡಿ ಒಳಗಡೆ ಹೋಗಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಇವಾಗ ನಾ ಹೇಳ್ತೀನಿ. ಇಟ್ ಎನ್ಹ್ಯಾನ್ಸಸ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. ಈ ಫ್ಲೇವಿನಾಯ್ಡ್ಸ್ ಆಗಿರಲಿ, ಆಂಟಿ ಆಕ್ಸಿಡೆಂಟ್ಸ್ ಆಗಿರಲಿ, ಗಟ್ಟಲಾಗುವಂತಹ ಒಂದು ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ. ಈ ಗಟ್ಟಲಾಗಿರುವಂತಹ ಇನ್ಫ್ಲಮೇಷನ್ ಕಮ್ಮಿ ಆದಾಗ, ಗಟ್ ಲೈನ್ ಚೆನ್ನಾಗಿದ್ದಾಗ ಆಟೋಮೆಟಿಕಲಿ ಮಿನರಲ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗುತ್ತೆ. ಇಟ್ ಸಪೋರ್ಟ್ಸ್ ಬೋನ್ ಹೆಲ್ತ್. ಹೇಗೆ ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೋನ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಕೊತ್ತಂಬರಿ ಸೊಪ್ಪಲ್ಲಿ ವೈಟಮಿನ್ ಕೆ ಅನ್ನೋದು ಜಾಸ್ತಿ ಇರುತ್ತೆ. ಆ ವೈಟಮಿನ್ ಕೆ ಏನ್ ಮಾಡುತ್ತೆ ಅಂತಂದ್ರೆ, ಇದು ಬೋನ್ ಹಾಗೆ ಇದು ಕ್ಯಾಲ್ಸಿಯಂ ಮಾಲಿಕ್ಯೂಲ್ಸ್. ಸೊ ಈ ಒಂದು ಕ್ಯಾಲ್ಸಿಯಂ ಮಾಲಿಕ್ಯೂಲ್ಸ್ ಬೋನ್ಗೆ ಹೋಗಿ ಅಟ್ಯಾಚ್ ಆಗುವಂತದನ್ನ ವೈಟಮಿನ್ ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಕೊತ್ತಂಬರಿ ಸೊಪ್ಪಲ್ಲಿ ಇರುವಂತದ್ದು. ಪುದೀನ ಸೊಪ್ಪು ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಪುದೀನ ಸೊಪ್ಪಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಬೋನ್ ಸೆಲ್ಸ್ ಆಕ್ಸಿಡೇಷನ್ ಆಗೋಂತ ಒಂದು ವಿಚಾರನ ಕಮ್ಮಿ ಮಾಡ್ತಾ ಹೋಗುತ್ತೆ. ಆಕ್ಸಿಡೇಷನ್ ಆಫ್ ಬೋನ್ ಸೆಲ್ಸ್ ಕಮ್ಮಿ ಆದಾಗ ಆಟೋಮ್ಯಾಟಿಕಲಿ ಬೋನ್ ಅಲ್ಲಿ ಇರುವಂತಹ ಒಂದು ಕ್ಯಾಲ್ಸಿಯಂ ಲಾಸ್ ಆಗೋದಿಲ್ಲ.
pH ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ pH ಆಫ್ ದ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋವಂಥದ್ದು. ಫಾರ್ ಎಕ್ಸಾಂಪಲ್, ನಮ್ಮ ಊಟದಲ್ಲಿ ಅಸಿಡಿಕ್ ಫುಡ್, ಅಸಿಡಿಕ್ ಡಯಟ್ ಏನಾದರೂ ಜಾಸ್ತಿ ಆಗಿದೆ ಅಂತಂದರೆ ತುಂಬ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಿರಲಿ ಅಥವಾ ಬೇರೆ ಅದರ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಡಯಟನ್ನು, ನಮ್ಮ ಒಂದು ಮೀಲ್ಸ್ನ ಆಲ್ಕಲೈನ್ ಅಥವಾ ಅಸಿಡಿಕ್ ಇದೆರಡೂ ಮಧ್ಯದಲ್ಲಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೊತ್ತಂಬರಿ ಸೊಪ್ಪು ಆಗಿರಲಿ, ಪುದೀನ ಸೊಪ್ಪು ಆಗಿರಲಿ, ಇದು ಬಿಟ್ ಆಲ್ಕಲೈನ್ ಥರ ಇದೆ. ಸೊ ಇದನ್ನು ನಾವು ಎಂಟಿ ಸ್ಟಮಕಲ್ಲಿ ತಗೊಳ್ಳೋದ್ರಿಂದ ನಮ್ಮ ಒಂದು ಗಟ್ ಲೈನ್ ಚೆನ್ನಾಗಿ ಆಗುತ್ತೆ ಹಾಗೂ ನಮ್ಮ ಡಯಟಲ್ಲಿ ಏನಂತಾರೆ ಒಂದು pH ಬ್ಯಾಲೆನ್ಸ್ನ ಚೆನ್ನಾಗಿ ಮಾಡ್ಕೊಳ್ಬೋದು. ಅದಕ್ಕೇ ಕಾಫಿ ಟೀನ 30+ ಆದಮೇಲೆ ಏನಾದರೂ ಮಿಲ್ಕಲ್ಲಿ ನೀವು ಕುಡಿತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಕಾಫಿ ಟೀನಲ್ಲಿ ನೀವು ಮಿಲ್ಕ್ ಹಾಕೊಂಡು ಏನಾದರೂ ಕುಡಿತಾ ಇದ್ರೆ ನಿಮಗೆ ನೀವೇನೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ಕೈಯಿಂದ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಯಾಕೆ ಅಂತಂದ್ರೆ ಮಿಲ್ಕ್ ಈಸ್ ಅಸಿಡಿಕ್ ಅಗೈನ್. ಸೊ ಅಸಿಡಿಕ್ ಕಾಫಿ ಮತ್ತೆ ಕೆಫೀನ್ ಆಗಿರ್ಲಿ, ಟ್ಯಾನಿನ್, ಟೀನಲ್ಲಿರುವಂತಹ ಟ್ಯಾನಿನ್ ಆಗಿರ್ಲಿ, ಅದು ಮಿಲ್ಕ್ ಜೊತೆ ಮಿಕ್ಸ್ ಆದಾಗ ಇಟ್ ಬಿಕಮ್ಸ್ ಮೋರ್ ಅಸಿಡಿಕ್. ನಮ್ಮ ಬಾಡಿ ಒಳಗಡೆ ಹೋದಾಗ ಇನ್ನೂ ಅಸಿಡಿಕ್ ಆಗ್ತಾ ನಮಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಎಲ್ಲ ಆಗೋದು ಸ್ಟಾಪ್ ಆಗ್ತಾ ಹೋಗುತ್ತೆ. ಬೆಸ್ಟ್ ಟೈಮ್ ಟು ಡ್ರಿಂಕ್ ದಿಸ್ ಜ್ಯೂಸ್ ಅಂತ ಹೇಳಿದ್ರೆ ಎಂಟಿ ಸ್ಟಮಕ್ ಅಲ್ಲಿ ಅರ್ಲಿ ಮಾರ್ನಿಂಗ್ 6 to 8 ಒಳಗಡೆ ಈ ಜ್ಯೂಸನ್ನು ಆದಷ್ಟು ಕುಡಿಯೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಹಾಗೂ ಡಿಟಾಕ್ಸಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಈ ಜ್ಯೂಸ್ ಇಂದು ನ್ಯೂಟ್ರಿಟಿವ್ ವ್ಯಾಲ್ಯೂ, ಆಸ್ ಐ ಟೋಲ್ಡ್ ಯು ಆಗ್ಲೇನೆ, ನ್ಯೂಟ್ರಿಟಿವ್ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದ್ರೆ ಲೆಮನ್ ಜ್ಯೂಸ್ ಆಡ್ ಮಾಡಿ. ಯಾಕೆ ಅಂತಂದ್ರೆ ಕ್ಯಾಲ್ಸಿಯಂದು ಬಯೋ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ವೈಟಮಿನ್ ಸಿ. ಎಷ್ಟು ದಿನಕ್ಕೆ ಎಷ್ಟು ಸರಿ ಕುಡಿಬಹುದು ಈ ಜ್ಯೂಸನ್ನ ಅಂತ ಅಂದ್ರೆ ವಾರದಲ್ಲಿ 3 ರಿಂದ 4 ಸರಿ ಕುಡಿರಿ. ಯಾರು ಈ ಜ್ಯೂಸನ್ನ ಕುಡಿಬಾರ್ದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಿಡ್ನಿ ಪ್ರಾಬ್ಲಮ್ ಇರೋರು, ಕಿಡ್ನಿ ಸ್ಟೋನ್ ಇರೋರು ಈ ಜ್ಯೂಸನ್ನ ಕುಡಿಬಾರ್ದು. ಇದು ಆಕ್ಸಿಲೇಟ್ಸ್ ಎಲ್ಲ ಈ ಒಂದು ಕೊತ್ತಂಬರಿ ಸೊಪ್ಪಲ್ಲಿ, ಪುದೀನ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಕಿಡ್ನಿ ಸ್ಟೋನ್ ಇರೋರು ಇದನ್ನ ಟೆನ್ಷನ್ ಇರುವಂತಹ ಪೇಷಂಟ್ಸ್ ಇದನ್ನ ಕುಡಿಬಾರ್ದು. ಯಾಕೆ ಅಂತ ಅಂದ್ರೆ ಇದು ಪುದೀನ BP-ನ ಕಮ್ಮಿ ಮಾಡುತ್ತೆ. ಸೊ ಹೈ BP ಇರೋರು ಕುಡಿಬಹುದು. ಆದ್ರೆ ಲೋ BP ಯಾರ್ಯಾರಿಗಿರುತ್ತೆ ಅವ್ರು ಇದನ್ನ ತಗೊಳ್ಳೋದು ಬೇಡ. ಆಬ್ವಿಯಸ್ಲಿ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ವಿಮೆನ್ ಆದಷ್ಟು ಡಾಕ್ಟರ್ನ ಅಥವಾ ನ್ಯೂಟ್ರಿಷನಿಸ್ಟ್ನ ಕೇಳ್ಕೊಂಡು ನೀವು ಇದನ್ನ ಕುಡಿಬಾರ್ದಾ ಅನ್ನೋದು ನೋಡ್ಕೊಂಡು. ಪ್ರೋಟಿಪ್ ಏನಂತ ಅಂದ್ರೆ ಕ್ಯಾಲ್ಸಿಯಂ ಈ ಒಂದು ಜ್ಯೂಸ್ ಅನ್ನ ಕುಡಿಬೇಕಾ ಇದ್ರ ಜೊತೆಗೆ ವೈಟಮಿನ್ ಡಿ ಸಪ್ಲಿಮೆಂಟ್ ಅನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಎವ್ರಿ ವೀಕಲ್ಲಿ ಒಂದ್ಸರಿ ನೀವು ವೈಟಮಿನ್ ಡಿ ಸಪ್ಲಿಮೆಂಟ್ ಅನ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ಈ ಜ್ಯೂಸ್ ಕುಡಿದಾಗ ಆ ಒಂದು ಟ್ಯಾಬ್ಲೆಟ್ ಅನ್ನ ಕೂಡ ತಗೊಳ್ಳಿ. ಹಾಗೆ ಬಿಸಿಲಲ್ಲಿ ನಿಂತ್ಕೊಂಡು, ಎಳೆ ಬಿಸಿಲಲ್ಲಿ ನಿಂತ್ಕೊಂಡು ಜ್ಯೂಸನ್ನ ಕುಡಿರಿ ಅಥವಾ ಸೋಕಡ್ ನಟ್ಸ್ ಅನ್ನ ತಿಂತ ಈ ಜ್ಯೂಸನ್ನ ಕುಡಿರಿ. ಬಿಕಾಸ್ ಕ್ಯಾಲ್ಸಿಯಂಗೆ ಒಂದು ಸಪೋರ್ಟ್ ಬೇಕು ಅದನ್ನ ಪುಷ್ ಮಾಡೋದಕ್ಕೆ, ಅದರದ್ದು ಅಬ್ಸಾರ್ಪ್ಷನ್ ಆಗೋದಕ್ಕೆ. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮೋಟಿವೇಟ್ ಮಾಡಿ.